ಎಲ್ಲ ಶಿಕ್ಷಕ ಬಾಂಧವರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ವಿದ್ಯಾರ್ಥಿಗಳ ಮಾರ್ಕ್ಸ್ ಕಾರ್ಡನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳುವುದು ಎಂಬುದರ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತದೆ. ಮೊಟ್ಟ ಮೊದಲು ನೀವು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ. ಅದರಲ್ಲಿ SATS ಎಂದು ನಮೂದಿಸಿ ಸರ್ಚ್ ಕೊಡಿ. ಆಗ ನಿಮ್ಮ ಶಾಲೆಯ ಯೂಸರ್ ID ಹಾಕಿ OTP ಪಡೆದ ತಕ್ಷಣ ಈ ರೀತಿಯಾಗಿ ಲಾಗಿನ್ ಆಗುತ್ತೆ. SATS ಲಾಗಿನ್ ಆಗುತ್ತೆ. ಅದರಲ್ಲಿ ಮೊಟ್ಟ ಮೊದಲಾಗಿ ನಾವು ಮಾರ್ಕ್ಸ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕಾದ್ರೆ ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ರಮೋಷನ್ ಡೀಟೇಲ್, ಡಾಟಾ ಕರೆಕ್ಷನ್, ಅಡ್ಮಿಷನ್ ಡೀಟೇಲ್, ಅಟೆಂಡೆನ್ಸ್ ಡೀಟೇಲ್, ಹಾಗೆ ಕೆಳಗಡೆ CC ರಿಸಲ್ಟ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಕ್ಲಿಕ್ ಮಾಡ್ತಾ ಇದ್ದೀವಿ. ಇಲ್ಲಿ ನೆಕ್ಸ್ಟ್ ಈ ರೀತಿ ಬಂದಿರುತ್ತೆ. ಇದರಲ್ಲಿ C ಗ್ರೇಡ್ ರಿಪೋರ್ಟ್ ಇದೆ, ಜನರೇಟ್ ರಿಸಲ್ಟ್ ಫಾರ್ಮ್ ಇದೆ, ಅದರ ಕೆಳಗೆ ಜನರೇಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ ಈ ರೀತಿ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಾವು ಯಾವ ವಿದ್ಯಾರ್ಥಿ ಎಷ್ಟನೇ ಕ್ಲಾಸ್ ನಮಗೆ ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ ಆ ವಿದ್ಯಾರ್ಥಿಗಳದ್ದು ಏನು ಮಾಡ್ಬೇಕಂದ್ರೆ ಇಲ್ಲಿ ಟೈಪ್ ಮಾಡಬೇಕು. ಇಲ್ಲಿ ನೋಡಿ ಇಲ್ಲಿದೆ ಸ್ಟೇಟು, ಬ್ಲಾಕು, ಸ್ಕೂಲ್ ನೇಮು, ಸ್ಟ್ಯಾಂಡರ್ಡು, ಅಕಾಡೆಮಿಕ್ ಇಯರ್. ನಾವು ಯಾವುದೇ ವಿದ್ಯಾರ್ಥಿ ಲಾಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡು ತೆಕ್ಕೊಳ್ಳೋಕೆ ಇಲ್ಲಿ ಅವೈಲೇಬಲ್ ಇರುತ್ತದೆ. ಇಲ್ಲಿ ನೋಡಿ ಸ್ಟ್ಯಾಂಡರ್ಡ್ ನಮಗೆ ಇವಾಗ 5ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಬೇಕಾಯ್ತು ಅಂತ ತಿಳ್ಕೊಳ್ಳಿ. 5ನೇ ತರಗತಿ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ಸರ್ಚ್ ಕೊಡಬೇಕು. ಸರ್ಚ್ ಕೊಟ್ಟಿದಾಗ ಮತ್ತೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಈಗ ನಾವು ಏನು ಮಾಡೀವಿ ಅಂದ್ರೆ ಆಲ್ರೆಡಿ ಮಾರ್ಕ್ಸ್ ಕಾರ್ಡ್ ಇಶ್ಯೂ ಮಾಡಿದ್ದೀವಿ. ಮತ್ತು ನಾವು ಎಷ್ಟು ಬೇಕು ಅಷ್ಟು ಸರ ಇಶ್ಯೂ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ ಎಷ್ಟು ಹುಡುಗರು ನಮ್ದು ಯಾವುದೋ ಒಂದು ಹುಡುಗನ ಬೇಕಾಗಿದೆ. ಇಲ್ಲಿ ನೋಡಿ ಸುಮಂತ್ ಅಂತ ಒಂದು ಹುಡುಗಿದೆ, ಇದ್ರದ್ದು ಬೇಕಾಗಿದೆ ಅಂತ ನಾವೇನು ಮಾಡ್ಕೋಬೇಕು, ಈ ಕಡೆಗೆ V1 ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಇವಾಗ. ಕ್ಲಿಕ್ ಮಾಡಿದಾಗ ಇಲ್ಲೆಲ್ಲ ಅವ್ರದ್ದು ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಇರ್ತದೆ. ಇಲ್ಲಿ ನೋಡಿ ಏನೇನದ A, B ಪ್ಲಸ್ A ಪಾರ್ಟ್, B ಪಾರ್ಟ್ ಎಲ್ಲ ಇದೆ ನೋಡಿ. ಇಲ್ಲಿ ಏನು ಮಾಡಬೇಕು, ಸ್ವಲ್ಪ ಸ್ಕ್ರಾಲ್ ಮಾಡಿ ಇಲ್ಲಿ ಕೆಳಗಡೆ ಡೌನ್ಲೋಡ್ ಅನ್ನೋ ಬಟನ್ ಇದೆ ನೋಡಿ. ಈ ಡೌನ್ಲೋಡ್ ಮೇಲೆ ನಾವೇನು ಮಾಡ್ಬೇಕಂದ್ರೆ ಕ್ಲಿಕ್ ಮಾಡಿಬಿಡ್ಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಪಾಪಪ್ ಮೆಸೇಜ್ ಬರ್ತದೆ, ಡು ಯು ವಾಂಟ್ ಟು ಡೌನ್ಲೋಡ್. ಇಲ್ಲಿ ಡೌನ್ಲೋಡ್ ಮಾಡ್ಬೋದಾ ಅಂತಂದು ಕೇಳ್ತದ. ಹೌದಾ, ಇಲ್ಲಿ ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಏನಾಗ್ತದೆ, ಡೌನ್ಲೋಡ್ ಫೈಲ್ ಡೌನ್ಲೋಡೆಡ್. ಇಲ್ಲಿ ನೋಡಿ ಫೈಲ್ ಏನಾಯ್ತು ಇವಾಗ ಡೌನ್ಲೋಡ್ ಆಗಿಬಿಡ್ತು. ಡೌನ್ಲೋಡ್ ಆಗಿಬಿಡ್ತು ಅಂತ ನಾವೇನು ಮಾಡಬೇಕು, ಈ ರೀತಿ ಇದಕ್ಕೆ ಕ್ಲಿಕ್ ಮಾಡಿದ್ರು ಓಪನ್ ಆಗುತ್ತೆ. ಹಾಗೆ ಏನು ಮಾಡ್ಬೇಕಂತಂದ್ರೆ ಮುಂದುವರೆದು ನಮಗೆ ಬೇಕಾದ್ರೆ ಅದೇ ಫೈಲ್ ನೋಡಬೇಕಾಯ್ತು ಅಂತಂದ್ರೆ ಈ ರೀತಿ ಮಾಡ್ಕೊಂಡು ಇಲ್ಲಿ ಡೌನ್ಲೋಡ್ ಸ್ಟೂಡೆಂಟ್ ಪ್ರೋಗ್ರೆಸ್ ಕಾರ್ಡ್ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮಾರ್ಕ್ಸ್ ಕಾರ್ಡ್ ಡೌನ್ಲೋಡ್ ಆಗಿರುತ್ತೆ. ಇಲ್ಲಿ ನೋಡಿ ಈ ರೀತಿಯಾಗಿ ನಾವೇನು ಮಾಡಬೇಕು, ವಿದ್ಯಾರ್ಥಿಗಳ ಮಾರ್ಕ್ಸ್ ಶೀಟ್ ಅಥವಾ ಮಾರ್ಕ್ಸ್ ಕಾರ್ಡನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಬೋದು. ಈ ನನ್ನ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಧನ್ಯವಾದಗಳು. ಹಾಗೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕನ್ನು ಕೊಡಿ. ಧನ್ಯವಾದಗಳು.